इस्लाम भी वही कहता है कि हर मजहब की इज्जत करो, अपने मजहब से कभी रू गर्दानी न करो. ತನ್ನ ಧರ್ಮವನ್ನು ಬಿಡಬೇಡ, ಬೇರೆ ಧರ್ಮವನ್ನು ಕೆಡಬೇಡ. अपने धर्म को छोड़ो मत, दूसरे के धर्म को छेड़ो मत. कितने ऐसे हिंदुस्तान के अंदर मजाहिब हैं, हिंदू है, मुसलमान है, सिख है, ईसाई है, इसके अलावा भी बहुत सारे मजाहिब है. मगर कोई मजहब ಯಾವ ಧರ್ಮವನ್ನು ಈ ನಿಮಗೆ ಅಪ್ಪಣೆ ಕೊಡೋದಿಲ್ಲ ಬೇರೆ ಧರ್ಮವನ್ನಿಗೆ ನೀನು ಕೆಡು. ಅದಕ್ಕೆ ಆ ಧರ್ಮವನ್ನ ಲೀಡರ್ ಅನ್ನು ನೀನು ಬಾಯಿ ಬಂದೆ ಮಾತಾಡು. ಯಾವ ಧರ್ಮ ನಿಮಗೆ ಪರ್ಮಿಷನ್ ಕೊಡುತ್ತೆ, ಅಪ್ಪಣೆ ಕೊಡುತ್ತೆ? ಯಾವ ಧರ್ಮವನ್ನು ನಿಮಗೆ, ಚಾಹೆ ಇಸ್ಲಾಂ ಆಗಲಿ, ಹಿಂದೂ ಆಗಲಿ, ಚಾಹೆ ಈಸಾಯಿ ಧರ್ಮ ಆಗಲಿ, ಯಾವ ಧರ್ಮ ಆದರೂ ನಿಮಗೆ ಇದು ಪರ್ಮಿಷನ್ ಕೊಡೋದೇ ಇಲ್ಲ. ಆ ಧರ್ಮನೇ ಇಲ್ಲ. ಬೇರೆ ಧರ್ಮಕ್ಕೆ ಕೆಡುವುದು ನಿಮಗೆ ಪರ್ಮಿಷನ್ ಕೊಟ್ಟರೆ ಧರ್ಮನೇ ಇಲ್ಲ. ಹಿಂದೂ ನಮ್ಮ ತಮ್ಮ ಅಣ್ಣ ಇದ್ದಾರಂಗೆ, ಹಿಂದೂ ಮುಸಲ್ಮಾನ್ ಅಣ್ಣ ತಮ್ಮದವರು ಇದ್ದಂಗೆ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಇಂಥ ಗಂಧ ಜನಗಳು ಹುಟ್ಟಿ ನಮ್ಮ ಕರ್ನಾಟಕದ ವಾತಾವರಣಕ್ಕೆ ಕೆಲಸಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅದು ಆಗಕ್ಕೆ ಸಾಧ್ಯವಿಲ್ಲ. ಹಿಂದೂ ಆಗಲಿ, ನಮ್ಮ ಅಣ್ಣ ತಮ್ಮ, ಈಸಾಯಿ ಆಗಲಿ, ಮುಸಲ್ಮಾನ್, ಸಿಖ್, ಈಸಾಯಿ ಯಾರು ಆಗಲಿ, ತಮ್ಮ ಧರ್ಮದನ್ನು ನಾವು ಕಾಪಾಡೋದು, ಬೇರೆ ಧರ್ಮದನ್ನು ನಾವು ಕೆಡೋದು, ಇದು ಯಾವ ಧರ್ಮ ನಮಗೆ ಹೇಳಿಕೊಡೋದು. अपने धर्म पर मजबूती के साथ कायम रहो. किसी के धर्म को उंगली उठाना या किसी के धर्म को हम जो है नीचा दिखाना, किसी धर्म के गुरु और उनके बुजुर्गों की हम बेइज्जती करना आपको कोई मजहब नहीं सिखाता. प्रवादी मोहम्मद पैगंबर सल्लल्लाहु अलैहि वसल्लम ಅವರ ಬಗ್ಗೆ ಇವರಿಗೆಲ್ಲ ಬಾಯಿ ಬೆಳಕ್ಕೆ ಎಂತ ಪರಿಸ್ಥಿತಿ ಬಂದಿದೆ. ಏನು ಮಾಡ್ತಾ ಇದ್ದೀರಾ? ಯಾಕೆ ಹೇಳ್ತಾ ಇದ್ದೀರಾ? ಏನು ಮಾಡಿದ್ದಾರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಫಾಲೋ ಮಾಡಿದವರು ಮುಸಲ್ಮಾನ್ ನಿಮ್ಗೆ ಏನು ಮಾಡಿದ್ದಾರೆ? ಯಾಕೆ ಇಂಥ ಕೆಟ್ಟ ಬಾಯಿ ನಿಮ್ಗೆ ಬಿಚ್ಚತ್ತೆ? ಮುಸಲ್ಮಾನರು ಯಾವಾಗಾದ್ರೂ ನಿಮ್ಮ ನಾವಾದರೂ ಇಸ್ಲಾಂ ನಮಗೆ ಈ ಪರ್ಮಿಷನ್ನೇ ಕೊಡಲ್ಲ, ಅಪ್ಪಣೆನೇ ಕೊಡಲ್ಲ ಬೇರೆ ಧರ್ಮಕ್ಕೆ ನೀವು ಕೆಡುವ ಅಂತ. ಹಿಂದೂ ಧರ್ಮಕ್ಕೆ ನಾನು ಏನಂತ ಹಿಂದೂ ಧರ್ಮಕ್ಕೆ ನಾನು ಏನಾದರೂ ಕೆಲವು ಮಾತು ಹೇಳಿದ್ರೆ ನಾನು ಮುಸಲ್ಮಾನ ಅಲ್ಲ, ನಾನು ಮುಸಲ್ಮಾನೇ ಇಲ್ಲ. ಈಸಾಯಿ ಧರ್ಮಕ್ಕೆ ನಾನು ಕರೆಯೋಕೆ ಹೋದರೆ ನಾನು ಮುಸಲ್ಮಾನ ಅಲ್ಲ. ಸಿಖ್ ಮಜಹಬ ಅವ್ರ ಧರ್ಮಕ್ಕೆ ನಾನು ಕರೆಯೋಕೆ ಹೋದರೆ ನಾನು ಮುಸಲ್ಮಾನ ಅಲ್ಲ. ಇದು ಇಸ್ಲಾಂ ಅಲ್ಲ ಹೇಳೋದು, ಎಲ್ಲ ಧರ್ಮಗಳು ಇದೇ ಹೇಳೋದು. ಒಂದು ಹಿಂದೂ ಆಗಿರೋರು ನೀನು ಮುಸಲ್ಮಾನ್ ಅವರು ಇಸ್ಲಾಂ ಬಗ್ಗೆ ಏನು ಹೇಳಕ್ ಹೋಗ್ಬೇಡ, ಅದಕ್ಕೆ ನೀನು ಕೆಡೋಕೆ ಹೋದ್ರೆ ನೀನು ಪಕ್ಕ ಹಿಂದೂ ಅಲ್ಲ. ಈಸಾಯಿಗೆ ಹೇಳುತ್ತೆ ನೀನು ಈಸಾಯಿ ಆಗಿರು, ಬಟ್ ನೀನು ಯಾವ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೂ ನೀನು ಕೆಡೋಕೆ ಹೋಗಬೇಡ, ಮುಸಲ್ಮಾನ್ ಧರ್ಮಕ್ಕೂ ನೀನು ಕೆಡೋಕೆ ಹೋಗಬೇಡ. ಇದು ಈಸಾಯಿ ಧರ್ಮ, ಅದು ಧರ್ಮವನ್ನು ನಿಮ್ಗೆ ಹೇಳುತ್ತೆ. ಎಲ್ಲ ಧರ್ಮದಲ್ಲೂ ಕೆಟ್ಟವರು ಇದ್ದಾರೆ, ಎಲ್ಲ ಧರ್ಮದವರು ಒಳ್ಳೆಯವರು ಇದ್ದಾರೆ, ಎಲ್ಲ ಧರ್ಮದಲ್ಲೂ ಕೆಟ್ಟವರು ಇದ್ದಾರೆ, ಎಲ್ಲ ಧರ್ಮದಲ್ಲಿ ಬೇಡವಾದ ಅಂತ ಜನನೂ ಇದ್ದಾರೆ. ಬಟ್ ನಾವು ಹಿಂದೂ ಮುಸ್ಲಿಂ ಸಿಖ್ ಈಸಾಯಿ ಒಂದಾಗಿ ನಾವು 1947 ಅದರಿಂದ ಮುಂಚೆ ಎಲ್ಲರೂ ಮುಸಲ್ಮಾನು ನಮ್ಮ ಕುರ್ಬಾನಿ ಕೊಟ್ಟಿ ನಮ್ಮ ದೇಶ ಹಿಂದೂಸ್ತಾನ್ಗೆ ನಾವು ಆಜಾದಿಗೊಳಿಸಿದ್ದೀವಿ. ನಾವು ಅದಕ್ಕೆ ಇನ್ನು ಮುಂದೆ ಇಸ್ಲಾಂಗೂ ನಾವು ಹಿಂದೂಸ್ತಾನಿಂದ ಎಷ್ಟು ಪ್ರೀತಿ ಮಾಡ್ತೀವಿ, ನಮ್ಮ ದೇಶ ಭಾರತದಿಂದ ನಾವು ಎಷ್ಟು ಪ್ರೀತಿಸುತ್ತೀವಿ, ಅದು
ಹಾಗೂ ನಮ್ಮ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಆ ಬಗ್ಗೆ ನಾವು ಅಷ್ಟೇ ಪ್ರೀತಿ ನಮ್ಮ ದೇಹ ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ.